47 ಸಮುದಾಯದಲ್ಲಿ ವಿಶೇಷವಾಗಿ ತಾವು ಗಮನಿಸಬೇಕು, 15ರಿಂದ 16 ಸಮುದಾಯಗಳು ಈ ದಲಿತ ಸಮುದಾಯಗಳನ್ನ ಕ್ರೈಸ್ತ ಧರ್ಮದ ಜೊತೆ ಜೋಡಿಸ್ಕೊಂಡಿದ್ದಾರೆ. ಹೊಲೆಯ ಕ್ರಿಶ್ಚಿಯನ್ನು, ಮಾದಿಗ ಕ್ರಿಶ್ಚಿಯನ್ನು, ಬಂಜಾರ ಕ್ರಿಶ್ಚಿಯನ್ನು, ಲಂಬಾಣಿ ಕ್ರಿಶ್ಚಿಯನ್ನು, ಬುಡ್ಗ ಜಂಗಮ ಕ್ರಿಶ್ಚಿಯನ್ನು, ಈ ರೀತಿ ದಲಿತ ಸಮುದಾಯಗಳನ್ನ ತೆಗಿಯೋದಕ್ಕಾಗಿರ್ಬೋದು ಅಥವಾ ಅಡಿಷನ್ ಸೇರ್ಪಡೆ ಮಾಡೋದಕ್ಕೆ ಇದು ಅಷ್ಟು ಸ್ವಲ್ಪ ಆಗಂತದ್ದೇ ಅಲ್ಲ, ಸೃಷ್ಟಿ ಮಾಡಿದ್ದಾರೆ. ನಾನೊಂದು ಉದಾಹರಣೆ ಕೊಡ್ತೀನಿ. ನಾನು ದಲಿತ ಸಮುದಾಯದ ಅಲೆಮಾರಿ ಸುಡುಗಾಡಿಸಿದ ಸಮುದಾಯ. ನನ್ನ ಸಮುದಾಯದವರು ಯಾರೋ ಒಂದಿಷ್ಟು ಜನ ಹೋಗಿ ನೆಲಮೂಲದ ಧರ್ಮವಲ್ಲದ ಈ ಕ್ರೈಸ್ತ ಧರ್ಮ ಮತ್ತೆ ಇಸ್ಲಾಂ ಧರ್ಮ ಈ ನೆಲಮೂಲದ ಧರ್ಮ ಅಲ್ಲ. ಆಯ್ತು, ಈ ನೆಲಮೂಲದ ಧರ್ಮ ಇವತ್ತೇನು ಅಧಿಕೃತವಾಗಿ ಒಂದು 7 ಧರ್ಮಗಳಿದಾವೆ. ಇವತ್ತು ಬೌದ್ಧ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಜೈನ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ರೀತಿ ಅಧಿಕೃತವಾಗಿ ಏನಿದೆ ಈ ಧರ್ಮಕ್ಕೆ ನೆಲಮೂಲ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಇದಕ್ಕೆ ಮತಾಂತರ ಆದ್ರೆ ಅಥವಾ ಪರಿವರ್ತನೆ ಆದ್ರೆ ಅವರಿಗೆ ಒಂದು ಸಂವಿಧಾನದಂಥ ಅವಕಾಶಗಳು ನಮ್ಮ ದೇಶದಲ್ಲಿದೆ. ಅವರಿಗೆ ಅದೇ SC ಪರಿಶಿಷ್ಟ ಜಾತಿನ ಮುಂದುವರಿಯುತ್ತೆ ಅವರ ಸವಲತ್ತುಗಳು. ಆದ್ರೆ ಅವ್ರು ಏನಾದ್ರೂ ಈ ನೆಲಮೂಲದ ಧರ್ಮವಲ್ಲದ ಇಸ್ಲಾಂ ಮತ್ತೆ ಕ್ರೈಸ್ತ ಧರ್ಮಕ್ಕೆ ಅವ್ರ ಪರಿವರ್ತನೆ ಮತಾಂತರ ಆದ್ರೆ ಅವರು ಕೆಟಗರಿ 1ಗೆ ಹೋಗ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಪರಿಶಿಷ್ಟ ಜಾತಿದ ಯಾವುದೇ ಸವಲತ್ತುಗಳು ಅವಕಾಶಗಳು ಸಿಗಲ್ಲ. ಇಂಥ ಈಗ ಯಾರು ದಲಿತರೆ ಅಂತ ಅನ್ಕೋಣ, ಅವರು ಕನ್ವರ್ಟ್ ಆದ್ರು ಕ್ರಿಶ್ಚಿಯನ್ಗೆ, ಅವ್ರಿಗೆ ಅವ್ರು ಕ್ರಿಶ್ಚಿಯನ್ನ ಅಥವಾ ದಲಿತ ಯಾವ್ದಾದ್ರು ಒಂದು ಮಾದಿಗ ಅಂದ್ಕೊಂಡ್ರೆ ಮಾದಿಗರ ಕ್ರಿಶ್ಚಿಯನ್ನ, ಮಾದಿಗ ಕ್ರಿಶ್ಚಿಯನ್ನ. ಅದೇ ಒಂದು ಹೇಳ್ತೀನಿ, ಅದು ಅಧಿಕೃತವಾಗಿ ಏನದು ಒಂದು ಸಮುದಾಯ ಅಥವಾ ಒಂದು ಜಾತಿ ಅಂದರೆ ಅದರದ್ದೇ ಆದ ಹಿನ್ನೆಲೆ, ಇತಿಹಾಸ, ಒಂದು ಬದುಕು ಅಥವಾ ರೀತಿ ನೀತಿ, ವೇಷಭೂಷಣಗಳು ಅದೆಲ್ಲ ಇರುತ್ತೆ. ಅದಕ್ಕೆ ಮಾನವ ಕುಲಶಾಸ್ತ್ರ ಅಧ್ಯಯನ ಆಗಬೇಕಾಗತ್ತೆ. ಯಾವುದೇ ಸಮುದಾಯದ ಅದು ಇದ್ದೇ ಇರುತ್ತೆ. ಅದು ನೋಡಿ, ಇದು ಜಾತಿಯನ್ನ ಸೃಷ್ಟಿ ಇತ್ತೀಚೆಗೆ ಏನು ಸಿದ್ದರಾಮಯ್ಯ ಬಂದ ತಕ್ಷಣ ಸೃಷ್ಟಿ ಆಗಲ್ಲ. ಅದಕ್ಕೆ ಆದಂತ ಭಾರಿ ದೊಡ್ಡ ಸುದೀರ್ಘವಾದ ಹಿನ್ನೆಲೆ ಇತಿಹಾಸ ಇರುತ್ತೆ. ಏಕಾಏಕಿ ರಚನೆ ಮಾಡೋದಕ್ಕೆ ಆಗಲ್ಲ ಒಂದು ಜಾತಿ. ಒಂದು ಮೇಡಮ್, ಈಗ ಬುಡ್ಗ ಜಂಗಮ ಅಂತ ಒಂದು ಅಲೆಮಾರಿ ಪರಿಶಿಷ್ಟ ಜಾತಿಯ ಸಮುದಾಯ ಇದೆ. ಅವ್ರು ಯಾರೋ 4-5 ಕುಟುಂಬ ಅವರು ಮತಾಂತರ ಆದರೂ ಕ್ರೈಸ್ತ ಧರ್ಮಕ್ಕೆ ಅಂದರೆ ಅದಕ್ಕೊಂದು ಜಾತಿಯ ಅಸ್ತಿತ್ವ ನೀವು ಕೊಡ್ತೀರಾ ಅಂತಂದರೆ ಅವ್ರ ಅಸ್ತಿತ್ವ ಹಿನ್ನೆಲೆ ಇತಿಹಾಸ ಏನಾಗಬೇಕು? ನಾಳೆ ಯಾರೋ 4-5 ಕುಟುಂಬ ಇವತ್ತು ಕ್ರೈಸ್ತ ಧರ್ಮಕ್ಕೆ ಪರಿವರ್ತನೆ ಆದರೂ ಬುಡ್ಗ ಜಂಗಮ ಕ್ರಿಶ್ಚಿಯನ್ ಅಂತ ಹೇಳ್ತೀರಾ, ನಾಳೆ ಇನ್ಯಾರೋ 4-5 ಕುಟುಂಬ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಅಥವಾ ಮತಾಂತರ ಆದ್ರೆ ಹಂಗಾರೆ ಅವರಿಗೆ ಬುಡ್ಗ ಜಂಗಮ ಇಸ್ಲಾಂ ಅಥವಾ ಬುಡ್ಗ ಜಂಗಮ ಮುಸ್ಲಿಂ ಅಂತ ಕೊಡ್ತೀರಾ ನೀವು? ನಾವು ಸಮಾಜ ನಿರ್ಮಾಣ ಮಾಡಬೇಕು. ಜಾತಿನೇ ಶ್ರೇಷ್ಠತೆ ಅಂತ ಎಲ್ಲೂ ಅಲ್ಲ. ಮಾನವ ಧರ್ಮ, ಬದುಕು ಇದು ಶ್ರೇಷ್ಠ. ಅದರಲ್ಲಿ ನಾವು ಇವತ್ತು 6,500 ಜಾತಿ ಇದೆ. ಇಸ್ಲಾಮಿಗೆ ನೀವು ಬಂದಂತವರಿಗೆ ಅವ್ರಿಗೆ ಒಂದು 6,500 ಜಾತಿ ಕೊಡ್ತೀರಾ. ಇನ್ನು ಕ್ರೈಸ್ತ ಧರ್ಮಕ್ಕೆ ಬಂದ್ರೆ ನಾವು ಜಾತಿಗಳನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು, ಸಮಾಜ ನಿರ್ಮಾಣ ಮಾಡಬೇಕು. ಏನ್ ಸಂದೇಶ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಸೊ ಈ ದೃಷ್ಟಿಯಿಂದ ಭಾರಿ ಗೊಂದಲದ ಗೂಡಾಗಿದೆ ಈ ಸರ್ಕಾರದ ನಡೆ ನುಡಿ. ಭಾರಿ ಒಂದು ಏನು ನಾವು ಮೊದಲಿಂದ ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ವಿರೋಧ ಪಕ್ಷವಾಗಿ ನಾವು ಮೊದಲಿಂದ ಹೇಳ್ತಾ ಬರ್ತಿರೋದು, ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನ ಧರ್ಮ ಮತ್ತೆ ಕ್ರೈಸ್ತ ಧರ್ಮದ ಒಂದು ತುಷ್ಟೀಕರಣ ಮಾಡೋದಕ್ಕೆ, ಅವ್ರನ್ನ ಓಲೈಸೋದಕ್ಕೆ, ಹೆಚ್ಚಿನ ರೀತಿ ಅವರಿಗೆ ಒಂದು ಆದ್ಯತೆ ಪ್ರಾತಿನಿಧ್ಯ ಕೊಡೋದಕ್ಕೂ ಮತ್ತೆ ಮೀಸಲಾತಿನಲ್ಲಿ ಹೆಚ್ಚಿಗೆ ಕೊಡೋದಕ್ಕೆ ಅವರು ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ. ಹಿಂದೂ ಧರ್ಮಗಳನ್ನ ಒಡೆಯೋದಕ್ಕೆ, ಹಿಂದೂ ಜಾತಿಗಳನ್ನ ಒಡೆಯೋದಕ್ಕೆ ದೊಡ್ಡ ಷಡ್ಯಂತ್ರನೇ ಅಡಗಿದೆ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಒಂದು ಕೂಗೆದಿದೆ. ಇದು ಭಾರತೀಯ ಜನತಾ ಪಾರ್ಟಿ ಒಂದೇ ಅಲ್ಲ, ಇಡೀ ಎಲ್ಲ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಮೇಡಮ್.